ಮಾನವ ಧರ್ಮವನ್ನು ಕುರಿತು 3 ದಿನಗಳ ಪರ್ಯಂತ ತಾವುಗಳು ಚಿಂತನೆ ಮಾಡುತ್ತಾ ಬಂದಿದ್ದೀರಿ. ಆರಂಭದಲ್ಲಿ ನಿಮಗೆ ಬಸವಣ್ಣನವರ ಸೂತ್ರಗಳನ್ನು ಹೇಳಿದ್ದಾಗಿತ್ತು. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳೆಯಲು ಬೇಡ, ಇದ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರ್ಯಂತ ಹೇಳಿದ್ರು. ಜೀವನದಲ್ಲಿ ನಾವು ಒಂದೇ ಒಂದು ಕಳ್ಳತನ ಅನ್ನುವಂಥ ಈ ವಿಚಾರವನ್ನು ನಾವು ಅನುಷ್ಠಾನಕ್ಕೆ ತಂದೀವಿ ಅಂತಂದ್ರೆ ಉಳುಕಿದ್ದೆಲ್ಲ ತಾನೇ ಬರ್ತಾವ್ರಿ ನಮ್ಮ ಕಡೆ. ಆದ್ರೆ ನಾವು ನೀವುಗಳೆಲ್ಲ ದೇವರ ಮೇಲೆ ಸುಳ್ಳು ಸುಳ್ಳು ಹರಲಿನ ಹೊರಿಸ್ತೀವಿ. ಏನಂತ? ಚಿದಾನಂದನ ಗುಡಿಗೆ ನಾವು ನಿತ್ಯ ಹೋಗ್ತೀವಿ, ಯಲ್ಲಮ್ಮ ತಾಯಿಯನ್ನು ನಡ್ಕೊಳ್ತೀವಿ, ದತ್ತ ಮಹಾರಾಜರ ಹುಣ್ಣಿಗೊಮ್ಮ ದರ್ಶನಕ್ಕೆ ಹೋಗ್ತೀವಿ. ಇಷ್ಟೆಲ್ಲ ಇದ್ರೂ ಆ ದೇವರು ನಮಗೆ ಹಿಂಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಕೆಲವೊಬ್ಬರು ಮನೆಯೊಳಗೆ ಏನಾದರೆ ದುಷ್ಘಟನೆಗಳನ್ನಾದರೆ ದೇವ್ರ ಮೇಲೆ ಬೈತಿರ್ತಾರೆ. ಆ ನನ್ನ ಹಾಟ್ಯಾನ ಶಿವನ ಬಾಗಿಲಿಗೆ ಮುಳ್ಳು ಬಡೀಲಿ ಏ ಯವ್ವ ಅಂತಾರಿಲ್ರಿ ಹಿಂಗೆ. ಆದ್ರೆ ಧರ್ಮ ಕರ್ಮದ ಸಂಯೋಗದ ಅರಿವು ಇಲ್ಲದನ ಪ್ರತಿಯೊಂದು ಮನುಷ್ಯನಿಗೆ ಸುಖ ಬರಲಿ, ದುಃಖ ಬರಲಿ, ಕಷ್ಟ ಬರಲಿ, ಸಂತೋಷ ಬರಲಿ, ಸಿರಿ ಬರಲಿ, ಸಂಪದ ಬರಲಿ, ಯಾವುದ ಬರಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬರುವುದಿಲ್ಲ. ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ನಮಗೆಲ್ಲ ಇವು ಬಂದು ತೊಲಗ್ತಾ ಮುಡ್ತಾವ. ಒಂದ್ಸಲ ಹೀಗಾತು, ಒಬ್ಬ ಸಾಧು ಪುರುಷ, ಸಾಧು ಅಂದ್ರೆ ನಿನ್ನೆ ನಮ್ಮ ಸಂಗಣ್ಣವ್ರು ಹೇಳ್ಯಾರ, ಭಾಳ ಸಾದಾ ಸಿಂಪಲ್, ಮತ್ತು ಅವ್ರೇನು ಮುಟ್ಟಂಗಿಲ್ಲ, ಯಾನೂ ಕೊರಳಾಗ ಹಾಕ್ಕೊಳ್ಳಂಗಿಲ್ಲ, ಆಭರಣಗಳು ಬೆಳ್ಳಿ ಬಂಗಾರ ಮುಟ್ಟುವುದಿಲ್ಲ ಅಂತ ಹೇಳ್ತಿರ್ತಾರಲ್ಲ. ಸಾದಾ ಸಾದಾ ಏನಿಲ್ಲ, ಒಂದು ಕೌಪಿನ, ಒಂದು ಜೋಳಿಗೆ, ಒಂದು ದಂಡ, ಒಂದು ಕಮಾಂಡಲ. ಅವರ ವಸ್ತುಗಳ ಇಷ್ಟ. ಅವ್ರೇನು ಮಾಡ್ತಿದ್ರು? ಜಗತ್ ಸಂಚಾರ ಮಾಡ್ತಿದ್ರು. ಕಾರಣ ಆ ಊರಲ್ಲಿ ಜೀವಿಗಳು ದೇವರನ್ನು ಮರೆತಾರೋ, ಧರ್ಮವನ್ನು ಮರೆತಾರೋ, ನೀತಿ ಬಿಟ್ಟು ಮನುಷ್ಯಗೆ ಬಂದಂಗೆ ನಡೀತಾರೋ, ಸಮಯ ಪ್ರಜ್ಞೆ ಇಲ್ಲವೋ, ಸರ್ವತೋಮುಖವಾಗಿ ಪರೀಕ್ಷಿಸಿ ಅವರಿಗೆಲ್ಲ ಜಾಗೃತಿ ಮಾಡುವಂಥ ಕಾರ್ಯ ಸಾಧುರು ಮಾಡ್ತಾ ಇದ್ದಾರೆ. ಸಾಧುರ ಜೀವನನಾದ ಸಂತಾಚೆ ವಿಭೂತಿ ಜಗಾಚಿ ಕಲ್ಯಾಣ್, ಮರಾಠಿ ಒಳಗೆ ಬರುತ್ತದೆ. ಸಂತನ ಜನನ ಯಾಕೆ ಅಂತಂದ್ರೆ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಅವರ ಜನ್ಮ ಆಗ್ತಾ ಇದೆ. ಅದು ಮತ್ತೇನಲ್ಲ, ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನ ಪ್ರತಿರೂಪವೇ ಸಾಧು. ಅವರು ಸಂಚಾರ ಮಾಡುತ್ತಿರುವಾಗ
ಕೆಲವು ಭಕ್ತಾದಿಗಳವರಿಗೆ ಪ್ರಸಾದ ಕೊಡ್ತಿದ್ದರು. ಅವರು ಪ್ರಸಾದ ಕೊಟ್ಟರೆ ಬಹಳ ಚಲೋ ಮಾಡಿದ್ರು ಅಂದರೆ ಹೆಚ್ಚಿಗೆ ತಗೋತಿತ್ತಿಲ್ಲ. ಸಾದಾ ಕೊಟ್ಟರೆ ಅದನ್ನು ಕಡಿಮೆ ತಿಂತಿತ್ತಿಲ್ಲ. ತಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನ ತಿಂತಿದ್ರು. ಯಾರೇನು ಕೊಟ್ಟರು ಕೂಡ ಸ್ವೀಕಾರ ಮಾಡ್ತಾ ಇದ್ದಿತ್ತಿಲ್ಲ. ಕೆಲವೊಬ್ಬರು ಬಹಳ ಅವರಿಗೆ ಜೋರಿ ಮಾಡಿ ಒತ್ತಾಯ ಮಾಡಿ ಹಣಗಳನ್ನು ಕೊಡ್ತಿದ್ರಂತ. ಇವು ಹಣ ಅಲ್ರಿ, ಆಗಿನೋ ಬಂಗಾರದ ನಾಣ್ಯ. ಅವರು ಕೊಟ್ಟ ಬಳಕ ಸಾಧುಮೂರ್ತಿ ಹಿಂಗೆ ವಿಚಾರ ಮಾಡ್ತಾನ, ಅವರು ಕೊಟ್ರಲ್ಲ ಹಣ, ನನಗೆ ಅದಕ್ಕಪ್ಪ ಈ ಹಣ, ಯಾಕಂದ್ರೆ ಮೊದಲೇ ನಾನು ತ್ಯಾಗ ಮಾಡಿದ್ದೇನೆ. ಏನೋ ಹೊನ್ನು ಹೆಣ್ಣು ಮಣ್ಣು. ಆ ಬಳಿಕ ಅವರು ಒತ್ತಾಯಪೂರ್ವಕವಾಗಿ ಭಕ್ತಿಲಿ ಕೊಡ್ತಾರಂತಂದರೆ ಅವರು ಕೊಟ್ಟ ಹಣದ ಸದ್ವಿನಿಯೋಗ ಆಗಬೇಕು. ಎಲ್ಲರೇ ತೀರ್ಥಕ್ಷೇತ್ರಗಳಲ್ಲಿ, ಧರ್ಮಕ್ಷೇತ್ರಗಳಲ್ಲಿ, ಜ್ಯೋತಿರ್ಲಿಂಗಗಳಲ್ಲಿ ಏನಾದರೂ ಅವರ ಹೆಸರ ಮೇಲೊಂದು ಸತ್ಕಾರ್ಯ ಮಾಡಿ ಕೊಟ್ಟ ಭಕ್ತರಿಗೆಲ್ಲ ಪುಣ್ಯ ಪ್ರಾಪ್ತ ಆಗುವಂಗೆ ಭಗವಂತನಲ್ಲಿ ಸಂಕಲಿಸಬೇಕು ಅಂಥೇಳಿ ಅವರು ಕೊಟ್ಟ ಹಣ ಅವ್ರ ಕೈಯಾಗಿ ನಿತ್ತಲ್ಲ ದಂಡ, ಅದು ಒಳಗೆಲ್ಲ ಪೊಳ್ಳಿತ್ತು, ಮ್ಯಾಲದಕ್ಕೊಂದು ಮುಚ್ಚಳ ಇತ್ತು, ಅದನ್ನೇ ಕೈಯಾಗಿ ಹಿಡ್ಕೊಂಡು ತಿರುಗಾಡ್ತಾ ಇದ್ರು. ಕೊಟ್ಟ ಹಣ ಎಲ್ಲ ಅದರಾಗ ತುಂಬುತ್ತಾ ಇದ್ರು. ಅದನ್ನೆಲ್ಲ ಪೂರ್ಣ ತುಂಬುತ್ರಿ, ಹಾಕಕ್ಕೆ ಜಾಗ ಇರಲಿಲ್ಲ. ಅವಾಗ ಅವರೊಂದು ವಿಚಾರ ಮಾಡ್ತಾರೆ, ಇನ್ಮೇಲೆ ಸಂಚಾರ ತಪ್ಪಿಸಿ ನಾನು ಕಾಶಿಗೆ ಹೋಗಬೇಕು, ಗಂಗಾ ಸ್ನಾನ, ಗಂಗಾ ಪೂಜೆ, ವಿಶ್ವನಾಥನ ದರ್ಶನ, ಮಹಾ ಅಭಿಷೇಕ ಮಾಡಿ ಇವರೇನು ಕೊಟ್ಟಾರಲ್ಲ ಈ ಹಣ, ಇದನ್ನು ಒಂದು ದಿನದ ದಾಸೋಹಕ್ಕಾಗಿ ವಿನಿಯೋಗಿಸಬೇಕು ಅಂತ ವಿಚಾರ ಮಾಡಿದ್ರು, ಕೊಡಬೇಕಂತ. ಹೊರಟರು ಕಾಶಿಗೆ. ದಾರಿಯಲ್ಲಿ ಹಿಂಗೆ ಊರು ಹೊತ್ತು ಒಂದು ಹಳ್ಳಿ, ಮಧ್ಯದೊಳಗಿಂದ ಹೊರಟಿದ್ರು. ಒಬ್ಬ ಗ್ರಸ್ತ ಪುಣ್ಯಾತ್ಮ ಸಾಧು ಪುರುಷನನ್ನು ನೋಡಿ ಬಂದವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಪ್ಪ, ತಾವು ಸ್ವಾಮೀಜಿಯವರು, ಸಾಧುಮೂರ್ತಿಗಳು, ವಿರಾಗಿ ಪುರುಷರು, ತಾವು ಎಲ್ಲಿ ಹೊರಟಿರಿ ಅಂತ ಅವ್ರನ್ನ ಕೇಳಿದ. ಲಕ್ಷದಾಗಿರಲಿ, ವಿಷಯ ನಡೆದದ, ಕಳಬೇಡ. ದೇವರ ಮೇಲೆ ನಾವು ಸುಮ್ಮನೆ ಹರಿಹಾಯ್ತೀವಿ, ದೇವರಿಗೆ ಬೈತೀವಿ ಕಾರಣ. ಅದಕ್ಕೆ ಯಾರೂ ಹೊಣೆಗಾರರಲ್ಲ, ನಮ್ಮ ಕರ್ಮವೇ ನಮಗ ಸಾಕ್ಷಿ. ಯಾರೇನ ಮಾಡುವರು, ಯಾರಿಂದಲೇನಗದೋ ಪೂರ್ವ ಜನ್ಮದ ಕರ್ಮ ಇದೀ ಬೆನ್ನ ಬಿಡದು. ಅದಕ್ಕೆ ವೇದಾಂತದೊಳಗೆ ಹೇಳ್ತಿರ್ತಾರೆ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನೇ ಮಾಡು. ಹರನಡಹಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೋಳು. ಸಾಧು ಹೇಳ್ತಾ ಇದ್ದಾನೆ, ಅಪ್ಪ ನಾನು ಕಾಶಿಗೆ ಹೋಗಬೇಕು, ನಾನು ಕಾಶಿ ಯಾತ್ರೆ ಕೈಕೊಂಡಿದ್ದೇನೆ. ಹೌದೇನ್ರಿ? ಪರವಾಗಿಲ್ಲ, ಮನುಷ್ಯಾಗಿ ಭಾರತದೊಳಗೆ ಹುಟ್ಟಿದ ಬಳಿಕ ಕಾಶಿ ಯಾತ್ರೆ ಮಾಡಬೇಕಂತ ನಮ್ಮ ಸನಾತನ ಸಂಸ್ಕೃತಿ ಇದೆ. ಅದಕ್ಕಾಗಿ ನನಗಂತೂ ಪ್ರಪಂಚದೊಳಗೆ ಕಾಶಿಗೆ ಹೋಗಕ್ಕೆ ಸಮಯ ಇಲ್ಲ. ತಾವು ಹೊರಟಿರಿ ಅಂತಂದರೆ ಒಂದಿಷ್ಟು ನಮ್ಮ ಮನ್ಯಾಗ ಪ್ರಸಾದ ಮಾಡಿ ಹೋಗ್ರಿಯಪ್ಪ, ಉರಿ ಬಿಸಿಲದ ಮ್ಯಾಲ ತಲೆ ಮ್ಯಾಲ ಒಂದೆರಡು ತಾಸು ವಿಶ್ರಾಂತಿ ಮಾಡಿ ಪ್ರಸಾದ ಮಾಡಿ ಹೋಗಿದ್ರೆ ಒಳ್ಳೆಯದಾಗ್ತದಂತ ಮನೆ ಕರ್ಕೊಂಡು ಬಂದವರಿಗೆ ಹೊರಸಾಕದ, ಕಂಬಳಿ ಹಾಸ್ದ. ಹೆಂಡತಿ ಹೇಳ್ತಾನೆ, ಸತ್ಪುರುಷರು ಬಂದಿದ್ದಾರೆ, ಅವರಿಗೆ ಬಿಳಿ ಜೋಳದ ರೊಟ್ಟಿ, ಆಕಳ ಮೊಸರು, ಬೆಣ್ಣೆ ತುಪ್ಪ, ಕೆಂಪು ಚಟ್ನಿ, ಅಗಸೆ ಚಟ್ನಿ, ಕುಷ್ಬಿ ಎಣ್ಣೆ, ಇವುಗಳನ್ನೆಲ್ಲ ತಯಾರಿಸು ಅಂತ ಹೇಳ್ದ. ಆಗಿನ ಕಾಲದಲ್ಲಿ ಈಗ ನಾವು ಸಿಗಂಗಿಲ್ಲ. ಯಾಕ್ರಿ ಇಂತ ನಾ ಹೇಳಿದ್ದು ಸಿಗ್ತಾವೇನ್ರಿ? ಕಡಿಮೆ ಈಗ ಅವು ಬೇರೆ ಬಂದವಲ್ಲ, ವಡಾಪಾವ, ಅವು ಪಾಣಿಪುರಿ ಅಂತ ಕೋಳಿ ತತ್ತಿ ಹಂಗೆ ಒಡೆದು ನುಂಗಾದು. ಇವಕ್ರ ಮೇಲೆ ಭಾಳ ಅವಲಂಬನ. ಈಗೆಲ್ಲ ಮಂದಿ ಗಣಗಾಪುರಕ್ಕೆ 3 ಚಂಜಿಲಿ ತಿರ್ಲಕ್ಕೆ ಆ ಕಡೆ ಹೋಗ್ತಿರ್ತಾರೆ.
ಗಾಡಿ ಮೇಲೆ ಮಾರೋದು ಇರಲಿ. ಆರೋಗ್ಯ ನಾವು ಎಲ್ಲಿ ಕೆಡಿಸ್ಕೊಳಕತ್ತೀವಿ ಅನ್ನೋದು ಸ್ವಲ್ಪ ನಿಮಗೆಲ್ಲ ಲಕ್ಷ್ಯದಾಗಿರಲಿ. ಕೂಡಿಸಿದ ಹೆಂಡತಿಗೆ ಹೇಳ್ದ, ಆಕೆನೂ ಸಂತೋಷದಿಂದ ಎಲ್ಲ ಪ್ರಸಾದ ತಯಾರು ಮಾಡಿದ್ಲು, ರೆಡಿ ಮಾಡಿದ್ಲು. ಇವರು ಮಣಿ ಹಾಕಿ ಮುಂದೊಂದು ಮಣಿ ಹಾಕಿ ಆ ಮಾಡಿದ ಬಿಸಿ ರೊಟ್ಟಿ, ಪಲ್ಯ, ಮೊಸರು, ಹಿಂಡಿ, ಉಪ್ಪಿನಕಾಯಿ, ಬೆಣ್ಣೆ ತುಪ್ಪ ಮೊದಲ್ಗಂಡು ಎಲ್ಲವೂ ಎಡಿ ಮಾಡಿ ಆ ಪತಿಯಾದವ ಗಂಡು ಕೈ ಜೋಡಿಸಿ, ಅಪ್ಪ ನೀವು ಪ್ರಸಾದ ಮಾಡ್ಕೊಳ್ರಿ ಸಂಕಲ್ಪ ಬಿಟ್ಟು ಅಂತ ಹೇಳ್ದ. ಅವರು ಸಂಕಲ್ಪ ಬಿಟ್ಟರು, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಭಿಕ್ಷಾಂದೇಹಿ ದೇವಿ ಮಾತಾಶ ಪಾರ್ವತಿ ಅಂಥೇಳಿ ಪ್ರಸಾದ ಮಾಡ್ದ. ಭಾಳ ಸುಂದರ ಪ್ರಸಾದ. ಭಿಕ್ಷಾ ಬೇಡಿನ ತಿಂತಿದ್ದ, ಅಷ್ಟೇ ತಿಂದ. ಇಲ್ಲಿ ಭಾಳೆಲ್ಲ ಚಲೋ ಇತ್ತಂತ ಭಾಳ ತಿನ್ನಲಿಲ್ಲ. ಊಟ ಮುಗೀತು, ಅಪ್ಪ ಸ್ವಲ್ಪ ವಿಶ್ರಾಂತಿ ಮಾಡಿರಿ ಅಂತ ಹಸಿನ ಮೇಲೆ ಹಾಸಿ ಕಟ್ಟ, ತಲೆದುಂಬಿಟ್ಟ. ಜೋಳಿಗೆ ದಂಡ ಕಮಾಂಡಲ್ಲಗಳ ಪಕ್ಕದಲ್ಲಿ ಇಟ್ಕೊಂಡು ಸಾಧು ಮಲ್ಕಂಡ. ಸ್ವಲ್ಪ ನಿದ್ರೆ ಹೋದ. ಇವ ಏನು ಮಾಡ್ದ, ಗೃಹಸ್ಥ ಅಪ್ಪವ್ರು ನಡ್ಕೋತ ಬಂದಾರ ಅಂಥೇಳಿ ಸ್ವಲ್ಪ ಕಾಲು ಒತ್ತಾಕ ಶುರು ಮಾಡಿದವರಿಗೆ. ಇದಕ್ಕೆ 4 ತೆರೆನಾದ ಗುರು ಸೇವೆ ಒಳಗೆ ಅಂಗ ಸೇವೆ ಅಂತ ಕರೀತಾರೆ. ಇದು ಕೈಕಾಲು ಒತ್ತೋದಕ್ಕೆ, ಅವ್ರ ಮೈಕೈ ತೊಳ್ಯಾಕ ಅಂಗ ಸೇವೆ ಅಂತ ಕರೀತಾರೆ. ಅದನ್ನು ಕಾಲು ಒತ್ತಕತ್ತ, ಕಾಲು ಒತ್ತಗೋತ ಅವ್ರ ಪಕ್ಕದಲ್ಲಿ ಏನದು ಬೆತ್ತ ಇತ್ತಲ್ಲ ದಂಡ, ಅದು ಭಾಳ ಚಲೋ ಇತ್ತು ರೀ, ಸುಂದರ ಇತ್ತು ನೋಡ್ಲಿಕ್ಕೆ. ಮೇಲೆ ಸಿಂಹದ ಮುಖ ಹಿಂಗೆಲ್ಲ ಇತ್ತು. ಅದನ್ನ ಹಿಂಗೆ ತಗೊಂಡು ಕೈಯಾಗ ಎತ್ತಿ ನೋಡ್ತಾನ್ರಿ. ನೋಡಲಿಕ್ಕೆ ಕಟ್ಟಿಗಿದಿತ್ತು, ಆದರೆ ವಜ್ಜಿ ಎಷ್ಟಿತ್ತಂದರೆ ನಮ್ಮಲ್ಲಿ ಹಾರಿ ಇರ್ತಾವಲ್ಲ, ಗುದ್ದ ಹಾಕ ಹಾರಿಗಳು, ಕಬ್ಬಣದ ಹಾರಿ ಹಂಗೆ ವಜ್ಜಾಗಿತ್ತು. ಅವನಿಗೆ ಆಶ್ಚರ್ಯ ಅನ್ನಿಸ್ತು, ಅಲ್ಲ ಇದು ನೋಡಲಿಕ್ಕೆ ಕಟ್ಟಿಗೆ ಇದೆ, ಎತ್ತಕ್ಕೆ ಹೋದ್ರೆ ಕಬ್ಬಣಂಗೆ ಭಾರಿ ಇದೆಯಲ್ಲ. ಏನೈತಿ ಇದ್ರಾಗ ಅಂಥೇಳಿ ಹಿಂಗೆ ಅಲಗಾಡಿಸಿ ನೋಡ್ತಾ ಇದ್ದಾನೆ. ಒಳಗೆ ಸಪ್ಪಳ ಬಂತು, ಜನಕ್ಕಂತ ಬಂದ ಕೂಡಲೇ ಅದನ್ನು ಆ ಕಡೆ ಈ ಕಡೆ ನೋಡ್ದ, ಹಿಂಗೆ ತಿರುಗಾಡ್ದಂಗೆ ಮಾಡ್ದ. ಒಂದು ಕಡೆ ಅದು ಮುಚ್ಚಳಿತ್ತಲ್ಲ, ಅದು ತೆರೀತು. ಒಳಗೆ ನೋಡ್ತಾ ಇದ್ದಾನ, ಕಣ್ಣ ಕೊರಿವಂಗ ಚಕ 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 ಅಂತಕ್ಕಂಥ ಬಂಗಾರದ ನಾಣ್ಯಗಳು. ಆ ಬಂಗಾರ ನೋಡಿದಾಗ ಇವನ ಮನಸ್ಸು ಬದಲಾಯಿತು. ಹೆಂಡತಿಗೆ ಸನ್ನೆ ಮಾಡಿದ, ಇಲ್ಲಿ ನೋಡು, ಆ ಕಾಶಿ ವಿಶ್ವನಾಥನೇ ನಮ್ಮನಿಗೆ ಸಂಪತ್ತು ಕೊಟ್ಟು ಕಳಿಸ್ಯಾನ. ಈ ಅವಕಾಶ ತಪ್ಪಿಸ್ಕೊಳ್ಬಾರ್ದು. ಸ್ವಾಮೀಜಿಗೆ ನಿದ್ರೆ ಹತ್ತಿದೆ, ಇದನ್ನೆಲ್ಲ ಖಾಲಿ ಮಾಡಿ ಇದರಾಗ ಹಳ್ಳ ತುಂಬಬೇಕಂತ ಹೆಂಡತಿಗೆ ಹೇಳ್ದ. ಆಕೆನೂ ಕೂಡ ಹ್ಞೂ ಅಂದ್ಲು. ಮನೆಯಾಗ ಹೋಗ್ಯದಂತ ಎಲ್ಲ ದುಡ್ಡೆಲ್ಲ ಖಾಲಿ ಮಾಡಿದ್ರು, ಅದರಾಗೆಲ್ಲ ಕಲ್ಲು ಹಾಕಿದ್ರು. ಇದಕ್ಕಿದ್ದಂಗೆ ಮುಚ್ಚಿ ಸಾಧು ಮುತ್ತನ ಮಗ್ಗಲದಲ್ಲಿ ಇಟ್ಟರು. ಮತ್ತೆ ಶಿವ ಮಾಡಾಕತ್ರು. ಎಚ್ಚತ್ತ, ಅಪ್ಪ ಹೊತ್ತಾತಲ್ಲೋ, ನಾನು ಹೋಗ್ಬೇಕಂತ ಎದ್ದ. ಮುಖಮಜ್ಜಲ್ ಮಾಡ್ಕೊಂಡ, ಭಸ್ಮ ಧರಿಸಿದ. ಕಮಾಂಡಲದೊಳಗೆ ಅಕ್ಷತಾ ಇದ್ದು ರೀ ಅವರ ಪ್ರಸಾದ, ಕಲ್ಲು ಸಕ್ಕರೆಯ ಹರಳು ಅಕ್ಷತ ಎರಡನ್ನ ಅಭಿಮಂತ್ರಿಸಿ ಆ ಎಮ್ಮ ನುಡಿ ಒಳಗೆ ನೀಡಿ ಒಂದು ಶ್ಲೋಕ ಆಶೀರ್ವಾದ ಮಾಡ್ತಾರೆ ಅವರು. ಪುತ್ರ ಸೌಭಾಗ್ಯವತಿ ಭವ ಅಂಥೇಳಿ. ಅಂದರೆ ಆಕಿ ಮಕ್ಕಳಾಗಿತ್ತಿಲ್ರಿ, ಅಲ್ಲಿ ತನಕ 18 ವರ್ಷ ಆಗಿತ್ತು ಲಗ್ನ ಆಗಿ. ಅವ್ರಿಗೇನು ಗುರುತಿಲ್ಲ, ಆದರೆ ಇಷ್ಟೆಲ್ಲ ಉಪಕಾರ ಮಾಡ್ಯಾರ ಅಂತಂದ್ರೆ ನನ್ನದು ಏನಾದರೂ ಒಂದು ಆಶೀರ್ವಾದ ಇರಲಿ ಅಂಥೇಳಿ ಅಕ್ಷತಾ ಉಡಿ ಒಳಗೆ ಹಾಕಿ ಆಕಿನ ತಲೆ ಮೇಲೆ ಹಸ್ತಾ ಇಟ್ಟು ಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿ ನಾನು ಬರ್ತೀನಿಯಪ್ಪ ಅಂತ ಹೊರಟ. ಕರ್ಕೊಂಡು ಬರಾಗ ಎಷ್ಟು ಪ್ರೀತಿ ಮಾಡಿದ್ದು ನೋಡ್ರಿ, ಅದಕ್ಕಿಂತಲೂ ಡಬಲ್ ಇಮ್ಮಡಿಯಾಗಿ ಪ್ರೀತಿಯನ್ನು ಮಾಡಿ ಪುರದ ಅಗಸೆಯ ಬಾಗಿಲು ತನಕ ಕಳಿಸ್ಕೊಟ್ರು. ಮತ್ತೆ ಬನ್ನಿಯಪ್ಪ ಅಂತ ಹೇಳಿದ್ರು. ಸಾಧು ಕಾಶಿಗೆ ಹೋದ. ಇವ್ರ ಮನೆಯೊಳಗೆ
ಬಂಗಾರ ನಾಣ್ಯ ಹಿಡಿಸಲಾರದಷ್ಟು ಸಂತೋಷ ಅವರಿಗೆ. ಸ್ವಲ್ಪ ಹಂಗಾಗ್ತಿರ್ತದೆ ರೀ ಮನುಷ್ಯನಿಗೆ. ಬಳಿಕ ಒಂದು ತಿಂಗಳು ಹೋಗಲಿಲ್ಲ ರೀ, ಅದೇ ನಕ್ಷತ್ರ ಕೊಟ್ಟಿದ್ನಲ್ಲ ಸಾಧು ಪುರುಷ, ಅದನ್ನು ಗರಿಸಿದ್ಲು. ಆಕೆಗೆ ಗರ್ಭ ನಿಂತು. ಒಂದನೇದು ಸಾಧುನಿಂದ ದೊರೆತಿರ್ತಕ್ಕಂಥ ಸಂಪತ್ತ, ಎರಡನೇದು ಸಂತಾನ. ಎಷ್ಟು ದಿನಗಳ ಕಾಲ ನಾನು ಇಲ್ಲೆಲ್ಲ ಸಮಾಜದಲ್ಲಿ ಚುಚ್ಚು ಮಾತುಗಳಿಂದ, ನಿಂದ್ಯದ ಮಾತುಗಳಿಂದ ಮತ್ತು ಈ ಪಂಜೆ ಅಂತಕ್ಕಂಥ ಶಬ್ದಗಳನ್ನು ಅನಿಸ್ಕೊಂಡು ಸಾಕಾಗಿತ್ತು. ವಿಷ ಸೇವನೆ ಮಾಡಿ ಪ್ರಾಣ ಕೊಡಬೇಕಂತ ಇಂತಹ ಪರಿಸ್ಥಿತಿಯಲ್ಲಿ ಸಾಧು ಬಂದು ಸಂಪತ್ತು ಮತ್ತು ಸಂತಾನ ಎರಡು ಕೊಟ್ಟನಲ್ಲ, ನಮ್ಮ ಪುಣ್ಯಕ್ಕೆ ಸಂತೋಷಕ್ಕೆ ಎಣೆಯಿಲ್ಲ ಅಂಥೇಳಿ ಅವರು ಕಾಲು ಕಳಿತಾ ಇದ್ರು. ಆ ಎಮ್ಮಗ ಸೂಸ್ಲ ನಿಂತು. ಕನ್ನಡದಾಗ ಇದಕ್ಕೆ ಸೂಸಲು ಅಂತ ಕರಿತಿರ್ತಾರೆ, ನಿಮ್ಮ ಭಾಷೆದಾಗ ನೀವು ಅಂತಿರಲ್ಲ ಎಲ್ಲರೂ ನಿಂತಾಗ ಆಕೆಗೆ ನಿಂತದ ಹೇಳಿ. ನಿಮ್ಮ ಭಾಷೆದಾಗ ನಿಂತದ ಕುಂತದ ಗೊತ್ತಿಲ್ಲ. ನಮ್ಮ ಕಡೆ ಅವು ನಮ್ಮ ಗಂಡಸರು ಅಂತಾವ, ನಾನು ಹೆಣ್ತಿ ಹೊಟ್ಲಳ. ನಮ್ಮ ಕಡೆ ಹಿಂಗೆ ಅಂತಿರ್ತಾರೆ. ನಿಜವಾದ ಅದರ ಹೆಸರಂದರೆ ಸೋಷಲು. ಮಡಿವಾಳಪ್ಪನವರೊಂದು ಗೀತೆಯೊಳಗೆ ಹಾಡಿರಿ ನೋಡ್ರಿ, ಸೋಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ಹೌದಲ್ರಿ? ಮುಂದೇನಪ್ಪ ಆಗ ಕೊನೆಗೆ ಅದನ್ನ ಐತ್ರಿ, ನಮ್ಮ ಧೀರ ಮಾಂತೇಶನ ಇಡದ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದಣ್ಣ. ಏನ್ ಮಾಡೋದು? ಧೀರಮಾಂತೇಶನ್ ಅಂತಂದ್ರೆ ಈ ಮನಸ್ಸು ಹೊಲಸಾಗ್ಲಾರ್ದಂಗೆ ಇಟ್ಕೊಳ್ಳೋದು. ಮನಸ್ಸಿನಲ್ಲಿ ಕಲ್ಮಶ ಆಗಬಾರ್ದು, ಅದು ನಿರ್ಮಲ ಇರಬೇಕು, ನಿರಾಮ ಇರಬೇಕು. ಅಂದ್ರೆ ಏನು ಬೀಜ ಹಾಕ್ತೀರಿ ಅದನ್ನೆಲ್ಲ ನಾಡ್ತದ, ಹೊಲ ಹಸನಿರಬೇಕು. ಆಕೆಗೆ ತಿಂಗಳುಗಳು ಉರುಳ್ತಾ ಇದ್ದಾವ. ಆ ಕಡೆ ಕಾಶಿಗೆ ಸಾಧು ಹೋಗಿದ್ದಾನೆ. 9 ತಿಂಗಳ ದಾಟಿದ್ದು, 9 ದಿನ, 9 ತಾಸ, 9 ನಿಮಿಷ, 9 ಸೆಕೆಂಡ್ ಆದ ಬಳಿಕ ಗರ್ಭದೊಳಗಿರತಕ್ಕಂಥ ಮಗುವಿಗೆ ಅರಿವಾಗುತ್ತದಂತ್ರಿ. ಏನು ಅರಿವಾಗುತ್ತದಂದ್ರೆ, ಅಲ್ಲಿ ತನಕ ಜ್ಞಾನ ಇರುವುದಿಲ್ಲ. ಇನ್ನೇನೋ ಹೊರಗಡೆ ಬರುವ ಪೂರ್ವದಲ್ಲಿ ಅವನಿಗೇನು ಅರಿವಾಗುತ್ತದಂದ್ರೆ, ಎಡಬಲಕ್ಕೆ ನೋಡ್ತಿರ್ತಾನ. ಒಂದು ಕಡೆ ಸಂಡಾಸ್, ಒಂದು ಕಡೆ ಒಂದಕ್ಕೆ, ಇವಕ್ಕೆ ನಮ್ಮ ವ್ಯಾಕರಣ ಭಾಷೆದಾಗ ಮಲಮೂತ್ರ ಅಂತ ಕರೀತಾರೆ. ಎರಡರ ಮಧ್ಯದಲ್ಲಿ ಒಳಗೆ ಚಿಮ್ಮುವ ಬಿಳಿ ಹುಳಗಳು. ಈ ಮಗುವಿಗೆ ಸುತ್ತಾಕೆಲ್ಲ ಕಡಿತಾ ಇದ್ದಾವಂತ. ಈ ಕಡೆ ಮುಖ ಮಾಡಿದರೆ ಇದ್ರ ವಾಸ್, ಈ ಕಡೆ ಮುಖ ಮಾಡಿದರೆ ಇದ್ರ ವಾಸ್. ಕಡಿಯುವ ಹುಳಗಳ ಅದೇನ್ ತ್ರಾಸ್ ನೋಡಿ ಅವಾಗ ಅವ ಶಿವನಿಗೆ ನೆನಿತನಂತ, ಹೇ ಪರಮಾತ್ಮ, ಎಂಥ ಸಂಧ್ಯಾಗ ತಂದು ತೊರ್ಕಿದೇವ ಮಾರಾಯ, ಇದರಿಂದ ನಾ ಹೆಂಗೆ ಪಾರಾಗಲಿ? ಅದಕ್ಕೆ ನಿನ್ನನ್ನು ನಾನು ನೆನಿತೀನಿ. ಶಿವಧೋ ಶಿವಧೋ ಶಿವಧೋ. ಇದ್ರ ಬಗ್ಗೆ ಒಂದು ಗ್ರಂಥದ ನಾ ಹೇಳ್ತೀನಿ, ಅದನ್ನು ಯಾರಾದ್ರೂ ತಂದು ಓದ್ರಿ. ಕೈವಲ್ಯ ನವನೀತ ಅಂತ ಒಂದು ಗ್ರಂಥದ. ಅದರೊಳಗೆ ಮಕ್ಕಳು ಹುಚ್ಚು ಹುಟ್ಟಲಿಕ್ಕೆ, ಹೊಂಬ ಹುಟ್ಟಲಿಕ್ಕೆ, ಜಾಣರು ಹುಟ್ಟಲಿಕ್ಕೆ, ಜ್ಞಾನಿಗಳು ಹುಟ್ಟಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅದರಾಗ ಗುರು ಶಿಷ್ಯರ ಸಂವಾದ. ಅದನ್ನು ನೀವು ಚೆನ್ನಾಗಿ ಗಂಡ ಹೆಂಡತಿ ಅಧ್ಯಯನ ಮಾಡಿದ್ರಿ ಅಂದರೆ ಒಳ್ಳೆ ಸಂತತಿ ಪ್ರಾಪ್ತ ಆಗ್ತಿರ್ತದೆ. ಇರಲಿ, ಏನು ಹೇಳಕತ್ತಿದ್ದಪ್ಪ? ಪರಮಾತ್ಮನ ನೆನಿತಾನವ ಯಮನ ಬಾರಸರು. ವಿಷಯಲ್ಲಿ ನಿಂತಿತ್ತು. ಸ್ವಾಮಿಗಳು ನಿಮ್ ನೆನಪದರಿ? ಸಾಧು ಮಹಾರಾಜರು
ಕಾಶಿಗೆ ಹೋಗಿದ್ರು. ಈ ಕಡೆ ಅಮ್ಮ ಗರ್ಭವತಿ ಅದಾಳ, ತಿಂಗಳುಗಳೆಲ್ಲ ಉರುಳಿದಾವೆ, ನವಮಾಸ ತುಂಬಿದವ, ಆಕೆಗೆ ಹೆರಿಗೆಯಾಗಿದೆ. ಬಹಳ ಸುಂದರವಾಗಿರತಕ್ಕಂಥ ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮ್ಯಾಗಿನ ಬೊಂಗಾದ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿರಿ, ಈ ಸೌಂಡ್ ತೆಳಗಿನ ಜಾಸ್ತಿ ಇಡ್ರಿ, ಸಮಾನ ಇಡ್ರಿ. ಗಂಡ ಮಗನಿಗೆ ಜನ್ಮ ಕೊಟ್ಟಾಗ ಬಹಳ ಸಂತೋಷ ಆಗ್ತಾ ಇದೆ. ಸಾಧುನಿಂದ ಸಂಪತ್ತ ಸಂತಾನ ಎರಡೂ ಆತಲ್ಲ, ನಿಜಕ್ಕೂ ನಾವು ಭಾಗ್ಯಶಾಲಿಗಳು ಅಂಥೇಳಿ ಇಲ್ಲಿ ಸಂತೋಷ ಪಡುತ್ತಿದ್ದರು. ಅಲ್ಲಿ ಸಾಧು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ಮಂದಿರಕ್ಕೆ ಬಂದು, ತಂಗಿ ಪುಟ್ಟ ಅಲ್ಲಿ ಕೂತ್ಕೊಂಡು ಅವ್ರ ಮಗಳು ಈ ಕಡೆ ಮುಖ ಮಾಡುವ, ಆ ಕಡೆಕ ಏನು ಮಾಡಾಕತ್ತೀರಿ, ಇಲ್ಲಿ ಮೊಬೈಲ್ ಸರ್ಚ್ ಮಾಡಾಕತ್ತೀರ, ಮೆಹಂದಿ ಇಲ್ಲಿ ಹಚ್ಕೊಳ್ಕತ್ತೀರಿ, ಎಂತ ಹಣಿ ಬರಪ್ಪ. ಅದು ಮಡಿವಾಳ ಪೇಳ ಸುಳ್ಳಲ್ಲದು. ಏನು ನಡೀತಾ ಅದು, ಮುಂದೇನು ನಡೀತಾ. 400-500 ವರ್ಷಗಳ ಹಿಂದೆ ಹಾಡಿದ್ರು ಅವರು, ಕೂನ ಸಿಗಲಾರ್ದಂಗಾಗೈತಿಯಪ್ಪ ಜಗಜನರ ರೀತಿ. ನಮ್ಮ ಸಂಗಣ್ಣವ್ರು ಹೇಳಿದ್ರು, ಯಪ್ಪ ನಾ ಬೆಂಗಳೂರಿಗೆ ಹೋಗಿದ್ದೆ, ಗಂಡು ಯಾವುದು ಹೆಣ್ಣು ಯಾವುದು ಒಂದು ಗೊತ್ತಾಗೋದು ನನಗೆ ಅಂತ ಹೇಳಿದ್ರು. ಡ್ರೆಸ್ನ ಹಂಗೆ ಬಂದವರಿಗೆಲ್ಲ ಭಾರತ ದೇಶದ ಸನಾತನ ಸಂಸ್ಕೃತಿ ನಮ್ಮೆಲ್ಲ ಡ್ರೆಸ್ವನ್ನೆಲ್ಲ ವಂಚಿತ ಮಾಡಿ ಅದರಿಂದ ದೂರ ಆಗಿ ಹೊರಗಿನ ದೇಶದ ಡ್ರೆಸ್ಗಳೇ ನೀವೆಲ್ಲ ಬಹಳ ಅವಲಂಬನ ಮಾಡಿಕೊಂಡಿದ್ದೀರಿ. ಹೊರಗಿನ ದೇಶದ ಬಟ್ಟೆಗಳಿಗೆ ಮಾನ ಇಲ್ಲ, ಬೆಲೆ ಇಲ್ಲ, ಮರ್ಯಾದೆ ಇಲ್ಲ. ಎಲ್ಲಿ ಮರ್ಯಾದೆ ಅದ ಹೇಳ್ರಿ? ಎಲ್ಲವೂ ಹೊರಗಡೆ, ಒಳಗೇನಿಲ್ಲದು. ಅಂಥ ಸಂಸ್ಕೃತಿಯನ್ನು ನೀವೆಲ್ಲ ಅಟೆಂಡ್ ಮಾಡಕತ್ತಿದ್ದೀರಿ. ಬಹುಶಃ ಒಂದು 50 ವರ್ಷದ ಹಿಂದೆ ನಮ್ಮ ದೇಶದ ರಾಷ್ಟ್ರಪತಿ ಇದ್ಲು ಒಬ್ಬಕಿ ತಾಯಿ, ಅವ್ರು ನೋಡಿರ್ಬೇಕು ತಾವೆಲ್ಲ ಈ ಪತ್ರಿಕೆಯೊಳಗೆ. ಅವ್ರ ಹೆಸರು ಏನಿತ್ತಲ್ಲ, ಶಿವಾಜಿ ಅವರೇ, ಸ್ಮರಣ ಬಾಳದವರಿಗೆ. ಆದರೂ ಫ್ಲ್ಯಾಶ್ ಆಗಂಗಿಲ್ಲ, ಮೊಬೈಲ್ದಾಗ ಡೌನ್ಲೋಡ್ ಆಗಿರ್ತಾವ. ಪ್ರತಿಭಾ ತಾಯಿ ಪಾಟೀಲ್ ತಲೆ ಮೇಗಿನ ಶರಗೆ ಎಂದೂ ಜಾರಲಿಲ್ರಿ. ಭಾರತ ದೇಶದ ರಾಷ್ಟ್ರಪತಿ ಇದ್ರು. ಇದು ನಮ್ಮ ಸಂಸ್ಕೃತಿ. ಆದರೆ ಈಗ ಬಹಳ ಬದಲಾವಣೆ ಆಗಿದೆ. ಆದಷ್ಟು ಮಟ್ಟಿಗೆ ನಮ್ಮ ಸೌಂದರ್ಯ, ನಮ್ಮ ಶಿರಿ, ನಮ್ಮ ಒಡವೆ ವಸ್ತುಗಳು, ನಮ್ಮ ಆಭರಣಗಳು, ತಾವು ಅದನ್ನು ಹಾಳು ಮಾಡಬೇಡ್ರಿ ಅಂತ ನಾನು ಪ್ರವಚನ ಮಾಧ್ಯಮದಲ್ಲಿ ನಿಮಗೆಲ್ಲ ವಿನಂತಿ ಮಾಡ್ಕೋತಾ ಇದ್ದೀನಿ. ಹೆಣ್ಮಕ್ಕಳು ದೇಹದಿಂದ ಬಹಳ ಮರ್ಯಾದೆಗೆ ಇರಬೇಕ್ರಿ. ನಾವು ಹಿಂದಿನ ಕಾಲದಲ್ಲಿ ನೋಡಿದ್ದೆ, ನಾನು ಸುಮಾರು 10-11 ವರ್ಷದವರಿದ್ದಾಗ ಅಲ್ಲಿ ನಮ್ಮಲ್ಲಿ ಬಸವೇಶ್ವರ ದೇವಸ್ಥಾನ ಅಂತಿದೆ, ಮಧ್ಯದಲ್ಲಿ ಒಂದಿಷ್ಟು ಅಂಗಳದ ನಮ್ಮ ಸಿದಾನಂದ ಸ್ವಾಮಿಗಳ ಆವರಣದಲ್ಲಿ. ಹೀಗೆ ಅವಾಗಿನ ಹೆಣ್ಮಕ್ಕಳೆಲ್ಲ ನಮ್ಮದು ಹಳ್ಳಕ್ಕೆ ಹೋಗಿ ನೀರು ತರ್ತಿದ್ರು. ನೀವೆಲ್ಲ ಹೊಳಿಗೆ ಹೋಗಿ ನೀರು ತರ್ತಿದ್ರಿ ಆಗಿನ ಕಾಲದಲ್ಲಿ. ನೀರು ತರುವಾಗ, ತಂಬಿಗೆ ತಂಡು ಹೋಗಾಗ, ಹೊಲಕ್ಕೆ ಹೋಗಾಗ, ಏನೋ ಬೇರೆ ಕೆಲಸಕ್ಕೆ ಹೋಗಾಗ ತಲೆ ಮ್ಯಾಗಿನ ಶರಗ ಜಾರ್ತು ಅಂತಂದ್ರೆ ಕಟ್ಟಿ ಮ್ಯಾಗ ಕೂತ್ಕೊಂಡಿಲ್ಲದ ಹಿರಿಯರು ಏ ಕ್ವಾಡಗ ಹಿಂಗೆ ಕೂಗ್ತಿದ್ರು ಹೆಣ್ಮಗಳು ನೋಡ್ದಂಗೆ. ಆಕೆ ಗಾಬರಿ ಆಗಿ ಅವಸರ್ಲಿ
ಮತ್ತೆ ತನ್ನ ಶರಗನ್ನು ಹಿಂಗೆ ಹೊಚ್ಕೊಂಡು ಬೇತಲ್ ಕಾಣಿಸ್ತಿತ್ತಿಲ್ರಿ ಅವಾಗಿನ ಹೆಣ್ಮಕ್ಳಿಗೆ. ಕಾಣಿಸ್ತಿತ್ತಿಲ್ಲ. ಈಗ್ರಿ ಬೇತ್ಲನೇ ಇಲ್ಲ. ಏನು ಮಾಡ್ಬೇಕು? ಪ್ರೀತಿ ಸೌಂದರ್ಯ ಬಹಳ ಮರ್ಯಾದೆ ಇರಬೇಕು. ಇರಲಿ, ಸ್ವಲ್ಪ ಸಂಸ್ಕಾರ ಅಳದು ಹೋಗ್ಬಾರ್ದು ಅಂತೇಳಿ ಮಾತಾಡ್ತಿದ್ದೀನಿ ವಿನಃ ಬೇರೆ ನಿಮ್ಮನ್ನು ಅಪಮಾನ ಮಾಡಬೇಕಂತೆಲ್ಲ ನಿಮಗೆ ಮಾನ ಬರುವಂಥ ಮಾತುಗಳೇ ಹೇಳ್ತಾ ಇದ್ದೀನಿ. ಬಹಳ ಗೌರವಿತಿ ಹಿರಿಯರಿಗೆ ಹಿಂದಿನ ಕಾಲದಲ್ಲಿ, ಈಗಿಲ್ಲ. ಈಗ ನಮ್ಮ ಶಿವಾಜಿಯವರು, ಸಂಗಣ್ಣವರು ಬಿಟ್ಟರೆ ಮುಂದಿನ ಎಂಥ ವ್ಯಕ್ತಿಗಳು ಬರ್ತಾರೋ ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮಗೆಲ್ಲ ಗುರುತಿದೆ. ಅವರ ಒಂದು ಅಡಿಕೆ ಹೋಳು ಸಹಿತ ಬಾಯಾಗ ಹಾಕಲಾರದಂಥ ವ್ಯಕ್ತಿಗಳು. ಮೌಸಂಬಜ್ಜೆಗಳಿಲ್ಲ, ಶೆರೆ ಇಲ್ಲ, ಗಾಂಜಾ ಅಪ್ಪು ಯಾವುದಲ್ಲ. ಎಷ್ಟು ಸರಳದಾರಂದರೆ ದೊಡ್ಡ ವಿದ್ಯಾವಂತರವರು. ಇಷ್ಟೆಲ್ಲ ಇದ್ದರೂ ಸಮಾಜಕ್ಕಾಗಿ, ಗ್ರಾಮಕ್ಕಾಗಿ, ಕ್ಷೇತ್ರಾಭಿವೃದ್ಧಿಗಾಗಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ಅದು ದಯವಿಟ್ಟು ಸೀರೆ ಉಟ್ಟ ತಾಯಿಯಂದರ ಶೃಂಗಾರ ಯಾವ ಬಟ್ಟೆಯಲ್ಲಿ ಕೂಡ ಬರುವುದಿಲ್ಲ. ತಾಯಿ ತಂದಿಗಳೇ, ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ನಮ್ಮ ಕನ್ನಡ ಮಾತಿಗೆ ಏನವ್ರ ಡ್ರೆಸ್? ಪಂಜಾಬ್ ಡ್ರೆಸ್ ಅವರೇ? ಚೂಡಿದಾರ್ ಅದಾವ? ಏನದ ಕನ್ನಡ ಮಾತೆ ಫೋಟೋಕ್ಕೆ ಏನದ ಚಿತ್ರ? ಏನದ ಇದು? ಎಂತಹ ಶೀರಿಗಳು, ಆಭರಣ. ಭಾರತ ಮಾತೆಗೆ ನಮ್ಮ ಸಂಸ್ಕೃತಿಯನ್ನು ನಾವು ಎಂದು ಅದನ್ನು ಕಡೆಗಾಣಿಸಬಾರದು. ಅದನ್ನು ಆಧಾರಪೂರ್ವಕವಾಗಿ ಸ್ವೀಕಾರ ಮಾಡಬೇಕಂತ ಹೇಳ್ತಾ ಮುಂದೆ ವಿಷಯದ ಕಡೆ ಹೋಗ್ತಾ ಇದ್ದೀನಿ. ಭಾಳ ಹೇಳುವುದದ, ಆದರೂ ಸಮಯ ಕಡಿಮೆ ಅದು. ಅಲ್ಪಶ್ಯ ಕಾಲೋ, ಸಮಯ ಕಡಿಮೆ ಅದ. ಗಂಗಾ ಸ್ನಾನ ಮಾಡ್ತಿದ್ದ, ಮಾಡಿಕೊಂಡು ಬಂದ. ಸಾಧು ಮುತ್ಯ ವಿಶ್ವನಾಥನ ಮಂದಿರಕ್ಕೆ ಹೋದ, ದರ್ಶನ ಮಾಡಿದ, ಅಭಿಷೇಕ ಮಾಡಿಸಿದ, ಮಹಾಪೂಜೆ ಮಾಡಿಸಿದ. ಟ್ರಸ್ಟ್ ಕಡೆ ಹೋಗಿ ಬಿಲ್ ಮಾಡಿಸಿದ. ಇಂದಿನ ದಾಸೋಹದ ವೆಚ್ಚ ನಾನು ಕೊಡ್ತೀನಿರಿಪ್ಪ, ಬಿಲ್ ಮಾಡಿ ಅಂತ ಹೇಳ್ತಾನೆ. ದೇವಸ್ಥಾನದ ಹಿಂದ್ಗಡೆ ಹೋಗಿ ತನ್ನ ಕೈಯೊಳಗಿರತಕ್ಕಂಥ ಬೆತ್ತ ಅದನ್ನು ಬಿಚ್ಚಿ ನೋಡ್ತಾನೆ. ಒಳಗೆ ಹಣ ಇಲ್ಲ, ಕಲ್ಲು ತುಂಬ್ಯಾವ. ಸಾಧು ಗಾಬರಿ ಆದ. ಏನಾತಪ್ಪ ಇದು? ನಾನು ಮೊದಲೇ ಇದನ್ನೆಲ್ಲ ತ್ಯಾಗ ಮಾಡಿ ಹೊರಗೆ ಬಂದವ, ಆದರೂ ದಾನ ಮಾಡಿದ ಭಕ್ತಾದಿಗಳಿಗೆ ಲಕ್ಷ್ಯದಾಗಿಲ್ರಿ. ಈ ಧರ್ಮ ಈಗ ಎಲ್ಲಿ ನಿಂತದ, ಎದ್ರ ಮ್ಯಾಗ ನಿಂತದ ಅಂತ ಕೇಳಿದ್ರೆ, ಧರ್ಮ ಮತ್ತು ಮೊದಲಿಗೆ 4 ಕಾಲಿನ ಮ್ಯಾಗ ನಿಂತಿತ್ತು. ಕೃತಯುಗ, ತ್ರೇತಾಯುಗ, ದ್ವಾಪಾರಯುಗ, ಕಲಿಯುಗ. ಬಸವಣ್ಣನ 4 ಕಾಲಗಳೇ 4 ಧರ್ಮದ ಸಂಕೇತ. ಒಂದನೆಯದು ಸತ್ಯ, ಎರಡನೇದು ತಪ, ಮೂರನೇದು ಯಜ್ಞ, ನಾಲ್ಕನೇದು ದಾನ. ಕೃತಯುಗದಲ್ಲಿ ಸತ್ಯದ ಮೇಲೆ, ತ್ರೇತಾಯುಗದಲ್ಲಿ ತಪದ ಮೇಲೆ, ದ್ವಾಪಾರಯುಗದ ಮೇಲೆ ಯಜ್ಞದ ಮೇಲೆ, ಕಲಿಯುಗದೊಳಗೆ ದಾನದ ಮೇಲೆ ಒಂದ ಕಾಲ ಮೇಲೆ ನಿಂತ್ಕೊಂಡಿದೆ ಧರ್ಮ. ಆದ್ದರಿಂದ ದಾನ ಮಾಡಿ ಮಾಡಿ ಅಂತ ಯಾಕೆ ಹೇಳೋ ಉದ್ದೇಶ ಅಂತಂದ್ರೆ, ಕಲಿಯುಗದಲ್ಲಿ ನೀವು ಇಂಥ ಸತ್ಕಾರ್ಯಕ್ಕೆ, ಸದ್ಧರ್ಮ ಕಾರ್ಯಕ್ಕೆ, ಜಾತ್ರಾ ಉತ್ಸವಗಳಿಗೆ ನೀವು ದಾನ ಮಾಡಿದ್ರೆ, ಹಣವಾಗಲಿ, ಬೆಳ್ಳಿಯಾಗಲಿ, ಬಂಗಾರವಾಗಲಿ, ದವಸ ಧಾನ್ಯಗಳಾಗಲಿ, ಏನು ದಾನ ಮಾಡ್ತೀರಲ್ಲ, ಆ ದಾನದ ಪುಣ್ಯ ಸತ್ಯ, ತಪ, ಯಜ್ಞ, ಈ 3 ಧರ್ಮದ ಒಂದು ಆಶೀರ್ವಾದ ದಾನ ಮಾಡೋದ್ರಲ್ಲೇ ಸಿಗುತ್ತೆ ಅಂತ ಧರ್ಮಶಾಸ್ತ್ರದ ನೇಮದ.
ಆದ್ದರಿಂದ ನೀವು ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾಧು ಏನಂತಾನ, ದಾನ ತಗೋಬೇಕು. ಏತಕ್ಕಾಗಿ ಅಂತಂದ್ರೆ ಕೊಟ್ಟವರ ಜನ್ಮಕ್ಕೆ ಪರಿವಾರಕ್ಕೆ ಪ್ರತಿಯಾಗಿ ಪುಣ್ಯ ತಟ್ಟುವಂಗ ನಾವು ಅಂಥ ಕಾರ್ಯ ಮಾಡಕ್ಕಾದ್ರೆ ತಗೋಬೇಕು. ಇಲ್ಲ ನಮ್ಮ ವೈಭೋಗಕ್ಕಾಗಿ ತಗೊಂಡಿವಿ ಅಂತಂದ್ರೆ ಕೊಟ್ಟವರಿಗೆ ಪಾಪ ಬರಲದು, ತಗೊಂಡೇನದನ್ನ ವಿನಿಯೋಗ ಮಾಡ್ತಾನಲ್ಲ ಅವನಿಗೆ ಮಾತ್ರ ಪಾಪ ತಟ್ಟಲಾರದೆ ಬಿಡುವುದಿಲ್ಲ. ಸಾಧು ಅಂದ, ನಾನು ಅಪರಾಧಿಯಾದೆ, ಪಾಪಿಯಾದೆ, ಕಾರಣ ಭಕ್ತಿದಿಂದ ದೇವನಿಗೆ ಅರ್ಪಿತವಾಗಲಿ ಅಂತ ನನಗೇನು ಹಣ ಕೊಟ್ಟಿದ್ರು ಅದು ವಿನಿಯೋಗ ಆಗಲಿಲ್ಲ, ನಾನು ಜನರಿಗೆ ಮೋಸ ಮಾಡಿದ್ನಲ್ಲ, ಇಂಥ ಮೋಸ ಮಾಡಿದ ಜೀವನ ಇಡಬಾರದಂಥೇಳಿ ಗಂಗಾ ನದಿಗೆ ಬಂದು ಟಂಕಿಗೆ ಕಲ್ಲು ಕಟ್ಕೊಂಡು ಜಿಗಿದು ಪ್ರಾಣ ಬಿಟ್ಟ. ಇದಕ್ಕೇನಂತಾರೆ, ಪ್ರಾಯಶ್ಚಿತ ಅಂತ ಕರೀತ. ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆಯನ್ನು ಅನುಭೋಗಿಸಬೇಕು. ಪಂಡರಿಪುರದ ಪಾಂಡುರಂಗನ ಭಕ್ತ ಗೋರಾ ಕುಂಬಾರ ಹಿಂಗ ಮಾಡ್ದ. ಈ ಕೈಗಳು ಆಣಿ ಆಗ್ಯದ, ಮೊದಲನೇ ಹೆಂಡತಿ ಆಣಿ ಇಟ್ಟಿಳಂತ, ನನಗ ಬಂದು ನೀ ಮುಟ್ಟದಿ ಅಂತಂದ್ರೆ ಪಾಂಡುರಂಗನ ಆಣೆ ಆಗ್ಯದ ಅಂತೇಳಿ ದೊಡ್ಡ ಕಥೆ ಅದ. ಸುಮ್ಮ ಸಂದರ್ಭ ಹೇಳ್ತೀನಿ ನಿಮಗೆ. ಆಕಿನ ಮುಟ್ಟುದಿಲ್ಲ ಆಣೆ ಇಟ್ಟಿನಿ ಅಂತೇಳಿ ತನ್ನ ತಂಗಿಗೆ ಮಾಡಿದ್ಲಕ್ಕೆ ಮತ್ತೆ ಎರಡನೇ ಹೆಂಡತಿ. ಮಾವ ಹೆಣ ಕೊಟ್ಟು ಹೋಗಾಗ ಅವನಿಗೆ ಹೇಳದನಂತ, ಮೊದಲಿನ ಹೆಂಡತಿಗೆ ಹ್ಯಾಂಗೆ ನೋಡ್ಕೊಂಡು ಬಂದಿದೆ ಹಂಗೆ ನೋಡಬೇಕಪ್ಪ ಅಂತಂದ ಕೂಡಲೇ ಆಕಿಗೆ ಮುಟ್ಟಲ್ಲ ಅಂದ ಬಳಕ ಈಕಿನ ಮಾಡ್ಕೊಂಡಿದ್ರೆ ಈಕಿನರ ಹೆಂಗೆ ಮುಟ್ಟಬೇಕಂತ ಆಕಿನ ಮುಟ್ಟದೇ ಇದ್ದ. ರಾತ್ರಿ ಅವನಿಗೆ ನಿದ್ದೆ ಹತ್ತದ ಬಳಕ ಇಬ್ಬರು ಎಡಕ ಬಲ್ಕ ಬಂದು ಮಲ್ಕೊಂಡ್ರೆ ಅವನಿಗೆ ಗುರುತಾಗಲಿಲ್ಲ. ನಿದ್ದಿಗಣ್ಣಾಗ ಆಕೆ ಸಣ್ಣ ಹೆಂಡತಿ ಎದಿ ಮೇಲೆ ಕೈ ಬಿದ್ದು ಅಂತ ಎಚ್ಚರಾಗಿ ನೋಡ್ತಾನ, ಆಣಿ ಮಾಡಿದ್ನಿಲ್ಲ, ಮುಟ್ಟುವುದಿಲ್ಲ ಅಂತ ಈ ಕೈಗಳು ಸುಸುಪ್ತಾವಸ್ಥೆಯಲ್ಲಿ ಹೋಗಕ್ಕಿನ್ನ ಎದಿಮ್ಯಾಗಿ ಬಿದ್ದಾವಂತಂದ್ರೆ ಇದು ಪಾಂಡುರಂಗನ ಧ್ಯಾನ ಮಾಡ್ಲಕ್ಕ ಅಶುದ್ಧ ಆದವು, ಇವು ಹೊಲಸಾದು ಕೈಗಳಂತ ಆ ಎರಡೂ ಕೈಗಳನ್ನು ತಾನೇ ಕಡ್ಕೋತಾನ. ಇದಕ್ಕೆ ಪ್ರಾಯಶ್ಚಿತ ಅಂತಂತ. ಕೋರ್ಟ್ ಕಚೇರಿಗಳು ಹೋಗುವ ಮುನ್ನ ಮಾಡಿದ ತಪ್ಪಿಗೆ ನೀವು ಅಪರಾಧಿಗಳು ಒಪ್ಕೊಂಡ್ರಿ ಅಂದ್ರೆ ಮುಗಿದ ಹೋತು. ಚಿದಾನಂದ ಮುತ್ಯ ನಿಮ್ಮನ್ನು ಕ್ಷಮಾ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನಂತೇಳಿ ಸಾಧು ಮುತ್ಯ ಮತ್ತೆಲ್ಲ ಮಾಡಿನೂ ಎಲ್ಲ ಮನಾಣಿ ಮಾಡವ್ರಿದ್ರಂದ್ರೆ ಇಲ್ಲೇ ನಿರ್ಲಿಕ್ಕಿಲ್ಲ. ನಮ್ಮ ಕಡೆ ಹೇಳ್ತೀವಿ, ನಮ್ಮೂರ ಕಡೆ ಸ್ವತಃ ನೋಡಿ ಇವ್ರು ನಾವು ಕಳ್ತನ ಮಾಡೋದು ಮತ್ತೆ ಮಾಡಿಲ್ಲ ಅಂತ ದೇವ್ರ ನೆತ್ತಿ ಬಿಡದವ್ರು ಭಾಳ ಮಂದಿ. ಏನು ಮಾಡ್ತೀನಿ, ಹೆಂಗೆ ತಪ್ಪಿಸ್ಕೊಳ್ಳಕ್ಕಾಗ್ತದೆ ಹೇಳ್ರಿ? ಇಬ್ಬರು ಲೆಕ್ಕ ಬರ್ಲಿಕ್ಕದಾರ ನಮ್ಗೆ. ನಾವು ಹುಟ್ಟೋದ ಬಳಕ ಚಿತ್ರಗುಪ್ತ ಅಂತ ಯಮದೂತರು. ಚಿತ್ರ ಅಂದ್ರೆ ಹಗಲತ್ತು ಬರೆಯವ, ಗುಪ್ತ ಅಂದ್ರೆ ರಾತ್ರಿ ಬರೆಯವ. ಯಾರಿಗೆ ಕಣ್ಣಿಗೆ ಕಾಣ್ಲಾರ್ದಂಗೆ ಕೆಲವೊಂದು ಮಾಡ್ತೇವೆ. ನಮ್ಗ್ಯಾರು ನೋಡ್ಯಾರ? ಅವರು ನಮ್ಗ್ಯಾರು ನೋಡ್ಯಾರ ಅಂತೀವ? ನೋಡವ ಬೋಳಗದ, ನಾವು ಹೇಳ್ತಾನ ನೋಡಿನ ಅಂತ, ಆದರೂ ನೋಡಿಲ್ಲ ಅಂತೀರಿ ನೀವು. ತಪ್ಪಿಸ್ಕೊಳ್ಳಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಸಾಧು ಇರಲಿ, ಯೋಗಿ ಇರಲಿ, ತ್ಯಾಗಿ ಇರಲಿ, ಭೋಗಿ ಇರಲಿ, ಬೇಕಾದವಿಲ್ಲ, ಆರುಡಿರಲಿ, ಅವಧೂತಿರಲಿ, ಎಂಥವಿದ್ರೂ ಮಾಡಿದ ಅಪರಾಧ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಈತ ಇಲ್ಲಿ ಪ್ರಾಣತ್ಯಾಗ ಮಾಡ್ದ, ಅಲ್ಲಿ ಆಕಿನ ಹೊಟ್ಟ್ಯಾಗ ಮಗ ಹುಟ್ಟ್ಯಾನಲ್ಲಿ. ಮುಂದೆ ಮಗ ಬೆಳಿತಾನ, ದೊಡ್ಡವ ಆಗ್ತಾನ, ವಯಸ್ಸಿಗೆ ಬರ್ತಾನ, ಲಗ್ನ ಮಾಡ್ತಾರ್ರಿ. ಹೆಂಡತಿ ಗಂಡಗಂದ್ಲು, ರೀ ನಿಮ್ಗೆ ಗೊತ್ತಾಗಲ್ಲ ನೋಡಿ, ಅವನ ಮುಖದ ಮೇಲೆ ಚಿಗರಿ ಮೀಸಿ ಬಂದಾವ, ಮಗನಿಗೆ ಲಗ್ನ ಮಾಡ್ಬೇಕಂತೇಳಿ ಕನ್ಯಾ ತೆಗೆದು ಲಗ್ನ ಮಾಡ್ತಾರೆ. ಅಕ್ಷತಾರೋಪಣ ಆತು. ಸಾಯಂಕಾಲ ಮಗು ತಾಯಿ ತಂದಿಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನಂದ್ರೆ, ಅಪ್ಪ ಅಮ್ಮ, ನಾನೊಂದು ಸಂಕಲ್ಪ ಮಾಡಿದ್ದೀನಿ, ಅದನ್ನು ತಾವು ನಡೆಸಿಕೊಡ್ತೀರಾ?
ಹೇಳಪ್ಪ. ದೇವ್ರೇನು ಕಡಿಮೆ ಮಾಡಿದ್ದಾನೆ? ನಮಗೆ ರಗಡು ಕೊಟ್ಟಿದ್ದಾನೆ. ನೀನು ಸಂಕಲ್ಪ ಮಾಡಿ ಹೇಳು, ಅದನ್ನೆಲ್ಲ ನಾವು ತೀರಿಸ್ತೀವಿ ಅಂದ ಕೂಡಲೇ ಮಗು ಹೇಳ್ತಾನೆ, ಏನಿಲ್ಲ, ನಾಳೆ ನಾನು ನೀನು ಮತ್ತು ಈಕಿನ್ನ ಹೆಂಡತಿ ಮಾಡಿರಲ್ಲ ನನಗೆ 4 ಜನ ಕಾಶಿಗೆ ಹೋಗಬೇಕು, ಗಂಗಾ ಸ್ನಾನ ಮಾಡಬೇಕು, ರುದ್ರಾಭಿಷೇಕ ಆಗಬೇಕು, ವಿಶ್ವನಾಥನ ಮಂದಿರದಲ್ಲಿ 1 ದಿನದ ದಾಸೋಹ ನೀವು ಮಾಡಿಕೊಂಡು ಹೋದರೆ ನನ್ನ ಸಂಕಲ್ಪ ಮೂಡುತ್ತದಂತ ಹೇಳ್ದ. ತಾಯಿ ತಂದೆಯಂದ್ರು, ಎಂಥ ಪುಣ್ಯದ ಮಗ ಹುಟ್ಟಿಯಪ್ಪ. ಹೀಗೆ ಯಾರಂತಾರೆ ಹೇಳ್ರಿ? ಮದುವೆಯಾದ ಮರುದಿವ್ಸನ ಹಿಂಗೆ ಮಾಡಮ್ಮಂತ ಯಾರಂತಾರೆ? ಏನೇನು ನಡೀತಿರ್ತದವ ಆಗೋಕ್ಕಿಂತ ಮುನ್ನ ಆದ ಬೆಳಕು ಒಂದು ಥೋಡೆ ದಿನ ಭರ್ಜರಿ ಇರ್ತದೆ ಪ್ರೀತಿ. ಇವ ಕಾಶಿಗೆ ಹೋಗೋದಂದ, ಎಲ್ಲರೂ ಟ್ರೈನ್ ಬುಕ್ ಮಾಡಿದ್ರು, ಕಾಶಿಗೆ ಹೋದ್ರು. ಹೆಂಡತಿ ಅಪ್ಪ ಅಮ್ಮ ಗಂಗಸ್ನಾನ ಮಾಡಿದ್ರು. ಮಾಡಿ ವಿಶ್ವನಾಥನ ಮಂದಿರಕ್ಕೆ ಬಂದು ದಂಪತಿಗಳ ಸಮೇತ ಗೋತ್ರವನ್ನು ಹಿಡ್ಕೊಂಡು ಅಭಿಷೇಕ ಮಹಾಪೂಜೆ ಮಾಡಿದ್ರು. ದಾಸೋಹದ ಟ್ರಸ್ಟಿನ ಕಡೆ ಹೋದರು. ಹೋಗಿ ಇಂದಿನ ದಾಸೋಹದ ವೆಚ್ಚ ಎಷ್ಟಿದೆ ಹೇಳಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅವರು ಬಿಲ್ ಮಾಡಿದ್ರು. ಎಷ್ಟು ಮಾಡಿದ್ರಿ ಬಿಲ್ ಗೊತ್ತೇನ್ರಿ? ಮೊದಲೇನು ಅವ ಸಾಧು ಮಾಡಿದ್ದಲ್ಲ ಬಿಲ್ಲ, ಅಷ್ಟೇ ಆಯಿತು. ಇವರೇನು ಮಾಡ್ಲಿಕತ್ತಾರೆ? ಮಕ್ಕಳ ಆಟ ಮಹಾದೇವನು ಬರಂಗಿಲ್ಲಂತ್ರಿ. ಬಹಳ ಸುಂದರ ಅನಿಸ್ತದ. ಆ ಬಳಿಕ ಮಜಾ ಮಾಡ್ತಾರೆ ಅವರು. ಹಂಗ ಇರ್ಲಿ. ದಾಸೋಗದ ರಶೀದಿ ಹರಿದ್ರು, ದುಡ್ಡು ತುಂಬಿದ್ರು. ದುಡ್ಡು ಕೊಟ್ಟು ರಶೀದಿ ಪತ್ರ ತಗೊಂಡ್ರು. ಈ ಕಡೆ ಮಂದಿರದಲ್ಲಿ ಆ ಮಗನಿಗೆ ಹೊಟ್ಟೆ ಕಡತ ಚಾಲು ಆದ. ಯಾರಿಗೆ? ಸಾಧನ ದುಡ್ಡು ತಗೊಂಡಿರಲ್ಲ ಅವ್ರ ಮಗನಿಗೆ ಹೊಟ್ಟೆ ಕಡತ ಹಿಂಗೆ ಚಾಲು ಆತ್ರಿ. ಈಗೇನು ನೀವು ಬದುಕ್ತಾನವಿಲ್ಲ ಅನ್ನುವ ಹಂಗ ಗುಡಿ ಅಂಗಳದಾಗ ಬಿದ್ದು ಒದ್ದಾಡಕತ್ತ. ಯಪ್ಪರ್ಯೋ ಯವ್ರ್ಯೋ, ನಾ ಸಾಯ್ತೀನಿ ಯಪ್ಪ, ಇಂಥ ತ್ರಾಸ ವಿಶ್ವನಾಥ್ ನಾನು ಕೊಡಬೇಡೋ ಯಪ್ಪ, ಬೇಗ ಕಣ್ಣು ಮುಚ್ಚಪ್ಪ ನನಗೆ ಅಂತ ಒದ್ದಾಡಿ ಅಳ್ಳಾಕತ್ತ. ತಾಯಿ ತಂದೆ ಹೆಂಡತಿ ಅವರೂ ಅಳ್ಳಾಕತ್ತರು. ಹೇ ವಿಶ್ವನಾಥ, ಜಗದೊಡೆಯ, ನೀಲಕಂಠ, ಗಿರಿಧರ, ಗೌರೀಶಂಕರ, ನನ್ನ ಮಗನು ಸಜ್ಜನ ಸದ್ಗುಣಿ, ಮದುವೆಯಾದ ಮರುದಿನವೇ ಗಂಗಾ ಸ್ನಾನ, ನಿನ್ನ ಪೂಜಾಭಿಷೇಕ, ಮಹಾದಾಸೋಹ ಮಾಡಬೇಕಂತ ಸಂಕಲ್ಪ ಮಾಡಿದ ಮಗನಿಗೆ ಇಂಥ ಕಷ್ಟವೇ. ತಾಯಿಳ್ಳಕ್ಕತ್ತು, ತಂದಿನೊಳ್ಳಕ್ಕತ್ತ. ಅವ್ರು ನೋಡಿದೆವು ಮಗ ಸ್ವಲ್ಪ ಒಂದು ನಿಮಿಷ ಶಾಂತಾಗಿ ಕಣ್ಣು ಬಿಟ್ಟುಕೊಂಡು ಬಿದ್ದಲ್ಲಿದ್ದ ನೋಡ್ದ. ಅಮ್ಮ, ಅಪ್ಪ ಹೇಳಪ್ಪ, ನಿನಗೇನಾಗಿದೆ ಹೇಳಪ್ಪ. ಏನಾಗಿಲ್ಲ, ಒಂದು ಮಾತು ನಿಮ್ಮನ್ನು ಕೇಳಬೇಕಂತ ಮಾಡಿದ್ದೀನಿ. ಏನದ ಹೇಳಪ್ಪ. ಎಂಥ ಮಾತಿದ್ದು ಹೇಳು ಮಗ, ಬಾಯ್ಬಿಡೋ ಮಗ ಅಂತಂದು ಕೂಡಲೇ ಮಗು ಕೇಳ್ತಾನ. ಅಮ್ಮ, 25 ವರ್ಷಗಳ ಹಿಂದೆ ನಿಮ್ಮ ಮನೆಗೆ ಒಬ್ಬ ಸಾಧು ಬಂದಿದ್ನಂತ, ನೆನಪಿದೆಯಾ? ಹೌದು ಹೌದು ಬಂದಿದ್ನಪ್ಪ. ಅಪ್ಪ ಅವನಿಗೇನು ಮಾಡಿದ್ರಿ? ಅಪ್ಪ ಹೇಳ್ತೀನಿ, ಅಪ್ಪ ಉರಿ ಬಿಸಿಲಾಗ ಮೇ ತಿಂಗಳ ಹೊರಟಿದ್ದ, ಜಗ ಅಂತಂತಿತ್ತು, ಬಿಸಿಲು ಝಳ ಹೊಡಿತಿತ್ತು. ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿದ್ಯಾ, ಮನೆ ಕರ್ಕೊಂಡು ತಂದ್ಯಾ, ನಿಮ್ಮ ಅಮ್ಮನ ಕಡೆಯಿಂದ ಬಿಸಿ ಊಟ ಮಾಡಿಸ್ತೀನಿ, ಸೇವಾ ಮಾಡಿಸ್ತೀನಿ,
ಹೋಗಾಗ ಮತ್ತೆ ಆಕಳ ಹಾಲು ಸಕ್ಕರೆ ಕೊಟ್ಟು ಬಿಳಿ ಕೊಟ್ಟು ಬಿಟ್ಟಿವಿಯಪ್ಪ, ಇಂಥ ಪುಣ್ಯದ ಕೆಲಸ ಮಾಡೀವಿ, ನಿನಗಿಂತ ಬರಬಾರ್ದಾಗಿತ್ತು. ಇದನ್ನ ಹೇಳೋದು ಸುಮ್ಮತಿರೇನು ಕರೆಯತೀವಿ. ಯವ್ವ ಹಿಂಗಕ್ಕೆ ಯವ್ವ ಅಳೋದು ಕರೆಯತೀರಿ ಸುಳ್ಳತ್ತೀರಿ. ಮಗು ಅಂದ, ಪುಣ್ಯದ ಕೆಲಸ ಮಾಡೀರಿ, ಮತ್ತೇನು ಮಾಡಿದ್ರಿ ಅಂದ. ಮುಂದಿಂದ ಹೆಂಗೆ ಹೇಳ್ತಾರೆ ಅವರು? ರೊಕ್ಕ ತಗೊಂಡು ಹೇಳ್ತಾರೆ ಯಾರು? ಮುಂದೆ ಬಾಯಿ ಬಂದ, ಅಮ್ಮ ನಿಜ ಹೇಳು ಅಪ್ಪ, ಖರೆ ಹೇಳಪ್ಪ, ಸಾಧು ಮತ್ತೇನು ಮಾಡಿದ್ರಿ? ಮತ್ತೇನು ಉಪಕಾರ ಮಾಡಿದ್ರಿ? ಉಣಿಸೋದು ಹೇಳಿದ್ರಿ, ತಿನ್ನಿಸಿದ್ದು ಹೇಳಿದ್ರಿ, ಕುಡಿಸಿದ್ದು ಹೇಳಿದ್ರಿ, ಸೇವಾ ಮಾಡಿದ್ರಿ ಹೇಳಿದ್ರಿ, ಇನ್ನೊಂದು ಮಾಡಿದಿರಿ ಎಲ್ಲ, ಅದು ಯಾಕೆ ಹೇಳಿಲ್ಲ? ತಣ್ಣಗಾದ್ರಿಬ್ರು, ಬಾಯಾಗಿನ ಮಾತು ಹೊರಡಲಿಲ್ಲ. ಅಮ್ಮ ಅಪ್ಪ, ಭಕ್ತಾದಿಗಳು ಸಾಕ್ಷಾತ್ ದೇವರೆಂದು ನೆರೆ ನಂಬಿ ಅವನಿಗೆ ಕೊಟ್ಟಂತ ಬಂಗಾರದ ನಾಣ್ಯಗಳು ಸಾಧುಮೂರ್ತಿ ಕೈಯಾಗಿಡ್ಕಂಡು ಕಾಶಿಗೆ ಹೋಗಿ ವಿನಿಯೋಗ ಮಾಡಬೇಕು, ಕೊಟ್ಟಂತ ಭಕ್ತರಿಗೆ ಪುಣ್ಯ ಬರಬೇಕಂತ ಸಂಕಲ್ಪ ಮಾಡಿದ್ದ. ಸೇವಾ ಮಾಡುವಾಗ ಬೆತ್ನಾಗಿನ ಬಂಗಾರದ ಹಣ ತಗೊಂಡವರು ನೀವ ಯಾರು ಅಂದ. ನಡಗಲಿಕ್ಕೆ ತುರ್ಗದಾಗ ನಿಜ ಹೇಳ್ರಿ, ಮಾತು ಹೊರಡಲಿಲ್ಲ, ಶಬ್ದ ಬರಲಿಲ್ಲ. ಮಗು ಅಂತಾನ ಆ ರೊಕ್ಕ ತಗೊಂಡ್ರಿಲ್ಲ, ಆ ಸಾಧುನೇ ನಾನು ನಿಮ್ಮ ಮಗನಾಗಿ ಬಂದಿದ್ದೇನೆ. ಹಿಂದಿನ ಜನ್ಮದ ಋಣ ಹಣ ವಸೂಲಿಗಾಗಿ ಬಂದೀನಿ ಅಂದ. ಅದಕ್ಕೆ ನಾ ಬಂದ ಕಾರ್ಯ ಮುಗೀತು. ನಾ ಎಷ್ಟು ತನಕ ಮಗ ಆಗಬೇಕಾಗಿತ್ತು ಅಂದರೆ ವಿಶ್ವನಾಥನಲ್ಲಿ ಪ್ರಮಾಣ ಮಾಡಿದ್ದೆ. ಎಂಥ ಪ್ರಮಾಣ? ನಾನು ಭಕ್ತರು ಕೊಟ್ಟಂಥ ಹಣದಿಂದ ದಾಸೋಹ ಮಾಡಿ ಭಕ್ತರ ಜೀವನಕ್ಕೆ ಕಲ್ಯಾಣ ಆಗಲಿ ದಾನ ಕೊಟ್ಟಿದ್ದಕ್ಕೆ ಅಂಥೇಳಿ ಸಂಕಲ್ಪ ಮಾಡಿದ್ದೆ. ನೀವು ಆ ಹಣವನ್ನು ಕಳ್ತನ ಮಾಡಿರಿ. ಶರಣರೇನು ಹೇಳ್ತಾರೆ? ಕಳಬೇಡ, ಕೊಲ್ಲಬೇಡ. ಅದಕ್ಕೆ ಹಣ ವಸೂಲಿಯಾಯಿತು, ಇಲ್ಲಿ ದಾಸೋಹ ಆಯಿತು. ನಾನು ಕೊಟ್ಟ ಭಕ್ತರ ಹಣದ ಕಾಣಿಕೆಯ ಋಣದಿಂದ ಮುಕ್ತನಾದೆ ಅಂದ. ಕಣ್ಣ ಮುಚ್ಚಿ ಪ್ರಾಣ ಬಿಟ್ಟ.